ಸಂಪತ್, ಇಂದು ನಮ್ಮ ಹೊಲದಲ್ಲಿ ಆ ದೇಸಾಯಿ ಹೇಳು, ಇಂದು ಹೊಲಕ್ಕೆ ಆ ದೇಸಾಯಿ ಗೌಡನ ತಲೆ ಕಡಿಯುತ್ತೇನೆಂದು ಮಗಳಿನ, ಇಲ್ಲ ಶಿರ ಹಿಡಿದು ರಕ್ತ ಕುಡಿಯುತ್ತೇನೆಂದು ಮಗಳಿನ. ಏನಾಯ್ತೆಂದು ಮೌನವಾಗಿ ನಿಲ್ಲಬೇಡನ್ನ ಈ ವಿಷಯದಲ್ಲಿ. ಅತ್ತಿಗೆ ನೀವಾದರೂ ನುಡಿಯಬಾರದೆ ನಿಜ ಸಂಗತಿಯನ್ನು. ಅದು ಅದು ಶಬರಿ, ನುಡಿಯದಿರು ನನ್ನ ತಮ್ಮಂದಿರ ಮುಂದೆ ಆ ನಿಜ ಸಂಗತಿಯನ್ನು. ಅತ್ತಿಗೆ ನೀವೀಗ ಆ ನಿಜ ಸಂಗತಿ ನುಡಿಯದಿದ್ದರೆ ನೀವು ದಿನಾಲು ಪುತ್ರುವ ಸ್ತ್ರೀಗೆ ಮೇಲೆ ಆನೆಯಾಗಿದೆ. ಏನಾಯ್ತೆಂದು ನೀನಾದರೂ ನಿನ್ನೆ ಆ ದೇಸಾಯಿ ಗೌಡ ನಮ್ಮ ಊರ ಮುಂದಿನ ಹೊಲವನ್ನು ತಮ್ಮ ಆಳುಗಳೊಂದಿಗೆ ಹರಗಿ ಎಲ್ಲ ಹೊಲವನ್ನು ನಾಶ ಮಾಡುತ್ತೇನಪ್ಪ, ನಾಶ ಮಾಡುತ್ತೇನೆ. ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ನಿಮ್ಮಣ್ಣನವರ ಕೈಯನ್ನೇ ಸುಟ್ಟು ಹಾಕಿದನಪ್ಪ. ನಿಮ್ಮಣ್ಣನವರ ಕೈಯಲ್ಲಿ ದೇಸಾಯಿ ಗೌಡ, ನೀಡುವ ಸಮಯ ಸಾಗಿಸಿ ಬೆಳೆ ಕೂಡಿ ನಿಂತಿರುವ ನನ್ನ ಮರ ಮಾಲಾರ್ಸುಗಳನ್ನು ಹೊರಗಿ ನಾಶ ಮಾಡಿ ಕೂತಿರುವ ನಿನ್ನನ್ನು ಎಡಗುರಿ ಕಟ್ಟಲು ಬರುತ್ತೇನೆ. ಇನ್ನು ಸೋದರ, ಮುಂದೆ ಕಾಲ ಬಂದಾಗ ನೋಡಿಕೊಂಡರಾಯ್ತು. ನೀನೀಗ ಸ್ವಲ್ಪ ಸಮಾಧಾನ ಹೇಗೆ ಸಮಾಧಾನ ತೆಗೆದುಕೊಳ್ಳಿ ಅನ್ನ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಆ ದೇಸಾಯಿಗಳನ್ನ ದರ್ಪಡಗಿ ದಫನ ಮಾಡಿ ನನ್ನ ಹೊಟ್ಟೆಯಲ್ಲಿ ದಗದಗನೆ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳುವೆ. ಬಿಟ್ಟು ಬಿಡನ್ನ, ನನ್ನನ್ನು ತಡೆಯಬೇಡ. ಸಿಟ್ಟು ಕೊಟ್ಟಿತ್ತು, ಸೀಡಿ ಸುಟ್ಟಿತ್ತು ಅನ್ನುವ ಹಾಗೆ ಈ ನಿನ್ನ ದೇಶವನ್ನು ನೋಡ್ತಾ ಇದ್ರೆ ನನಗೆ ನಿಮ್ಮಣ್ಣನವರ ಮಾತನ್ನು ಸ್ವಲ್ಪ ಕೇಳಪ್ಪ. ತುಂಬಾ ಭಯವಾಗ್ತಾ ಇದೆ ಮೈದಿನ, ತುಂಬಾ ಭಯವಾಗ್ತಾ ಇದೆ. ಯಾಕತ್ತಿಗೆ ಹಿಂಡು ಕುರಿ ಹಾಲು ಕುಡಿದು ವೀರ